ಸದ್ಯ ನಿಮ್ಮ ರೂಪಾಂತರ 26th July ಬರ್ತಾ ಇದೆ. ಆ್ಯಂಡ್ ನಾನು ಅದು ಟ್ರೈಲರ್ ನೋಡಿದಾಗ ಮತ್ತೆ ಈ ಒಂದು ಡೈಲಾಗ್ ಬರ್ದಿದ್ದೀರಾ, ಅದು ನನಗೆ ಸಡನ್ ಆಗಿ ರಪ್ ಅಂತ ನಾಟದು. ಯಾಕಂದ್ರೆ ಅದರಲ್ಲಿ ಕಟು ಸತ್ಯ ಇದೆ, ಹಾಗೆ ವ್ಯವಸ್ಥೆಗೆ ಒಂದು ಸ್ಲ್ಯಾಪ್ ಇದೆ. ವಾರಕ್ಕೊಂದ್ಸಲ ರೇಪ್ ಆಗೋಳಿಗೆ ವ್ಯವಸ್ಥೆ ಇನ್ನೊಂದ್ಸಲ ರೇಪ್ ಮಾಡುತ್ತೆ ಅಷ್ಟೇ. ಇಟ್ ಬಿಕಮ್ಸ್ ವೆರಿ ನಾರ್ಮಲ್. ಇದು ನಾರ್ಮಲೈಸ್ ಆಗೋಗಿದೆ ವ್ಯವಸ್ಥೆ ಬಿಡು ಹಿಂಗೆ ವ್ಯವಸ್ಥೆ ಬಿಡು, ಏನು ತೊಂದರೆ ಇಲ್ಲ, ಅವಳಿಗೇನು ಅಭ್ಯಾಸ ಇದೆ ಬಿಡು ಅನ್ನೋ ಥರ. ಬಟ್ ಅಭ್ಯಾಸ ಇದೆ ಅನ್ನೋ ಕಾರಣಕ್ಕೋಸ್ಕರ ಹ್ಯಾರಾಸ್ಮೆಂಟ್ ಇಸ್ ಹ್ಯಾರಾಸ್ಮೆಂಟ್, ಜಡ್ಜ್ಮೆಂಟ್ ಇಸ್ ಜಡ್ಜ್ಮೆಂಟ್. ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಅದರ ಕಾಂಟೆಕ್ಸ್ಟ್ ಅರ್ಥ ಆಗುತ್ತೆ, ಯಾಕೆ ಆ ಕಾಂಟೆಕ್ಸ್ಟ್ ಬರುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ನಾನು ಅದನ್ನು ತುಂಬ ಹತ್ತಿರದಿಂದ ಚಿಕ್ಕವನಿರ್ತಾ ನೋಡಿದ್ದು. ಆ್ಯಂಡ್ ಫಾರ್ಚುನೇಟ್ಲಿ ಡೈರೆಕ್ಟರ್ ಅದ್ರ ಕತೆ ಬರೆದು ಅದನ್ನ ಅಂದರೆ ಆ ಒಂದು ಕಥೆನ ಬರೆದಿದ್ದ, ಅದೇ ಥರದ ಕಥೆನ ಬರೆದಿದ್ದ ಮಿಥಿಲೇಶು. ನನಗೆ ತುಂಬ, ನಾನೊಂದು 4ನೇ ಕ್ಲಾಸ್ ಇರ್ಬೇಕಾದ್ರೆ ತುಂಬ ಕಾಡ್ದಂಥ ಕತೆ ಅದು. ನನಗೆ ಆಗ ಬಂದಂಥ ಥಾಟೇ ಆ್ಯಕ್ಚುಲಿ ಆ ಡೈಲಾಗ್ನ ಕಾಂಟೆಕ್ಸ್ಟ್ ಅಂತ ಅನ್ಸುತ್ತೆ ನನಗೆ.